ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀನಿಗಮಾಂತಮಹಾದೇಶಿಕಾಯ ನಮಃ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೆ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಕೃಷ್ಣಾಯ ವಾಸುದೇವಾಯ ಹರಗೆ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ತಮ್ಮೆಲ್ಲರಿಗೂ ಅನೇಕ ಕೋಟಿ ಪ್ರಣಾಮಗಳು. ಸಹಸ್ರನಾಮ ಸಹಸ್ರ ಫಲ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ಸಂಚಿಕೆಯಲ್ಲಿ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 53ನೇ ಶ್ರೀನಾಮವಾಗಿರುವಂತಹ ಸ್ಥವಿಷ್ಠಾಯ ನಮಃ ಅಥವಾ ಸ್ಥವಿಷ್ಠ ಎಂಬ ಶಬ್ದಕ್ಕೆ ಅರ್ಥವೇನು ಎಂಬುದನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಸಹಸ್ರನಾಮಕ್ಕೆ ಹಲವಾರು ಜನ ಮಹನೀಯರು ಭಾಷ್ಯವನ್ನು ಬರೆದಿದ್ದಾರೆ. ಅದರಲ್ಲಿ ಶ್ರೀ ಪರಾಶರ ಭಟ್ಟರು ತಮ್ಮ ಭಗವದ್ಗುಣ ದರ್ಪಣ ಎಂಬ ಭಾಷ್ಯದಲ್ಲಿ ಸ್ಥವಿಷ್ಠಾಯ ನಮಃ ಎಂದು ಕೊಂಡಾಡಲ್ಪಡುವಂತಹ ಪರಮಾತ್ಮನ ಗುಣಾತಿಶಯವನ್ನು ತಿಳಿಸಬೇಕಾದರೆ ಸಂಕಲ್ಪಾನುಸಾರವಾಗಿ ತಾನು ಬದಲಾಗುತ್ತಾನೆ. ಅಂತಹ ಪರಮಾತ್ಮನನ್ನು ಸ್ಥವಿಷ್ಠಾಯ ನಮಃ ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ನೋಡಿ, ತನ್ನ ಸಂಕಲ್ಪಾನುಸಾರ ಪರಮಾತ್ಮ ಈ ಸ್ಥೂಲ ರೂಪವಾಗಿರುವಂತಹ ವಿಶ್ವವನ್ನು ಸೃಷ್ಟಿ ಮಾಡ್ತಾನೆ. ಇದಕ್ಕೆ ಎರಡು ಅವಸ್ಥೆ ಇರುತ್ತೆ. ನಾವು ನೋಡ್ತಾ ಇರುವಂತಹ ಪ್ರಪಂಚ ಇದು ಸ್ಥೂಲ, ಇದು ಪ್ರಳಯ ಕಾಲದಲ್ಲಿ ಸೂಕ್ಷ್ಮಾವಸ್ಥೆಯನ್ನು ಪಡ್ಕೊಳ್ಳುತ್ತೆ. ಈ ಸೂಕ್ಷ್ಮಾವಸ್ಥೆಯಲ್ಲಿರುವಂತಹ ಪ್ರಪಂಚಕ್ಕೂ ಅಂತರ್ಯಾಮಿಯಾದವನು ಪರಮಾತ್ಮನೇ. ಸ್ಥೂಲರೂಪಿಯಾಗಿರುವಂತಹ ಈ ಪ್ರಪಂಚಕ್ಕೆ ಅಂತರ್ಯಾಮಿಯಾಗಿರುವಂತಹವನು ಪರಮಾತ್ಮನೇ ಎಂದು ನಮಗೆ ವೇದ ತಿಳಿಸತ್ತೆ. ಬಹುಸ್ಯಾಂ ಪ್ರಜಾ ಯೇಯೇತಿ ಎಂಬ ಆ ಮಂತ್ರದಲ್ಲಿ ತಾನು ಬಹುವಾಗುವೆನು ಎಂದು ಸಂಕಲ್ಪಿಸಿ ಸೂಕ್ಷ್ಮ, ಅವ್ಯಕ್ತ ಮತ್ತು ಒಂದೇ ಆಗಿರುವ ಕಾರಣದಿಂದ ದೇವತೆಗಳು, ಮನುಷ್ಯರು, ಪ್ರಾಣಿಗಳು, ಸ್ಥಾವರಗಳು ಅವುಗಳನ್ನು ಗುರುತಿಸುವಂತಹ ಶಬ್ದ ಸ್ಪರ್ಶಾದಿಗಳು 14 ಭುವನಗಳು ಇವನ್ನು ಅವತರಿಸುವ ಸ್ಥೂಲವೂ ವ್ಯಕ್ತವೂ ವಿಭಕ್ತವೂ ಆದಿ ಅವನು ಕಾರ್ಯವಾಗುತ್ತಾನೆ ಎಂದು ನಮಗೆ ವೇದ ತಿಳಿಸತ್ತೆ. ಈ ಸ್ಥೂಲ ರೂಪವಾಗಿರುವಂತಹ ಪ್ರಪಂಚಕ್ಕೆ ತಾನು ಅನುಪ್ರವೇಶ ಮಾಡಿ ಅಂತರ್ಯಾಮಿಯಾಗಿ ನೆಲೆಸಿ ಇದು ರೂಪಾಕಾರಗಳನ್ನು ಪಡ್ಕೊಳ್ಳೋದಕ್ಕೆ ಮುಖ್ಯ ಕಾರಣನಾಗಿರೋದ್ರಿಂದ ಅವನನ್ನು ಸ್ಥವಿಷ್ಠಾಯ ನಮಃ ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡತ್ತೆ. ನೋಡಿ, ಬಹುಭವಂಶ್ಚ ಸೂಕ್ಷ್ಮಾಣಂ ಸ್ಥೂಲಾವಸ್ಥಿತಯಾ ಚ ಸಹ ವಿಸ್ತಾರವತ್ವಾದ್ಯ ಸ್ಥೂಲ ಸ್ಥವಿಷ್ಠ ಪರಿಕೀರ್ತಿತಃ ಎಂದು ಪಂಚಭೂತಗಳನ್ನು ಸೃಷ್ಟಿ ಮಾಡುವಂಥವನು. ಇದು ಸೂಕ್ಷ್ಮಾವಸ್ಥೆಯಲ್ಲಿರಬೇಕಾದರೂ ತಾನು ಅಂತರ್ಯಾಮಿ. ಈ ಪಂಚಭೂತಗಳು ಸ್ಥೂಲವಾಗಿ ಪ್ರಪಂಚವಾಗಿ ಅದು ವಿಸ್ತರಿಸುವಾಗ ಅದಕ್ಕೂ ಕೂಡ ತಾನು ಅಂತರ್ಯಾಮಿಯಾಗಿ ಪರಮಾತ್ಮ ನೆಲೆಸಿದ್ದು ಎಲ್ಲದಕ್ಕೂ ಕಾರಣಕರ್ತನಾಗಿದ್ದಾನೆ ಎಂದು ನಮಗೆ ಸ್ಥವಿಷ್ಠ ಎಂಬ ಶ್ರೀನಾಮದ ಮೂಲಕ ಗೊತ್ತಾಗುತ್ತದೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಸಣ್ಣ ಚರಿತ್ರೆಯನ್ನು ನಾವು ಗಮನಿಸಬಹುದು. ಒಂದು ಊರಿನಲ್ಲಿ ಒಂದು ಆಸ್ಪತ್ರೆ ಇತ್ತು. ಆ ಆಸ್ಪತ್ರೆಯಲ್ಲಿದ್ದಂತಹ ಒಬ್ಬ ವೈದ್ಯ, ಅವನು ರೋಗಿಗಳಿಗೋಸ್ಕರ ಕಾಯ್ತಾ ಇರ್ತಾನೆ. ಆದರೆ ಊರಿನಲ್ಲಿ ಯಾವ ರೋಗಿಗಳೂ ಇರೋದಿಲ್ಲ. ಅವರು ಚೆನ್ನಾಗಿ ತುಂಬ ಸಂತೋಷವಾಗಿ ಆರೋಗ್ಯವಂತರಾಗಿ ಅವರು ಜೀವನವನ್ನು ಮಾಡ್ತಾ ಇರ್ತಾರೆ. ಅಲ್ಲಿದ್ದಂತಹ ಒಬ್ಬ ವ್ಯಕ್ತಿಯನ್ನು ಕರೆದು ಆ ವೈದ್ಯ ಕೇಳ್ತಾನೆ, ನಿಮ್ಮ ಊರಿನಲ್ಲಿ ರೋಗವೇ ಬರೋದಿಲ್ವಾ? ಈ ಕಾಲದಲ್ಲಿ ಎಷ್ಟೆಲ್ಲ ರೋಗಗಳಿದೆ ನೋಡಿ, ಆದರೆ ಹೆಸರನ್ನು ಕೇಳಿದ್ರೆ ತುಂಬ ಭಯವಾಗುತ್ತೆ. ಕೊರೋನಾ ಅಂತಾರೆ, ಆ ರೋಗ ಈ ರೋಗ ಎಲ್ಲ ಇರುತ್ತೆ. ಆದರೆ ನಿಮ್ಮೂರಿನಲ್ಲಿ ಯಾವ ರೋಗವೂ ಬರೋದಿಲ್ವಾ ಅಂತ ಕೇಳಿದಾಗ, ನಾವು ಎರಡನ್ನು ಸರಿಯಾಗಿ ಪಾಲಿಸ್ತೀವಿ, ಆದ್ದರಿಂದ ನಮ್ಮ ಊರಿನಲ್ಲಿ ರೋಗವೇ ಬರೋದಿಲ್ಲ ಅಂತ ಹೇಳ್ತಾನೆ. ಎರಡು ಅಂದರೆ ಏನರ್ಥ? ಹೌದು, ನಾವು ದಿನಕ್ಕೆ 2 ಹೊತ್ತು ಚೆನ್ನಾಗಿ ಊಟ ಮಾಡ್ತೀವಿ, ಚೆನ್ನಾಗಿ ನಿದ್ರೆ ಮಾಡ್ತೀವಿ, ಜೊತೆಗೆ ವಾರದಲ್ಲಿ 2 ದಿನವಾದರೂ ದೇವಸ್ಥಾನಕ್ಕೆ ಹೋಗ್ತೇವೆ, ದೇವರ ದರ್ಶನವನ್ನು ಮಾಡ್ಕೊಳ್ತೇವೆ. ಪಕ್ಷಕ್ಕೆ 2 ದಿನ, ಅದು ಏಕಾದಶಿ, ಅವತ್ತಿನ ದಿನ ಪೂರ್ತಿ ಉಪವಾಸವಿದ್ದು ದ್ವಾದಶಿ ವ್ರತವನ್ನು ನಾವು ಆಚರಣೆ ಮಾಡ್ತೇವೆ. ಋತುವಿಗೆ 2 ದಿನ ನೋಡಿ, ಆ ಋತುವಿನಲ್ಲಿ ಬರುವಂತಹ 2 ದಿನದಲ್ಲಿ ಕ್ಷೌರ ಮಾಡಿಕೊಳ್ಳುತ್ತೇವೆ. ಸಂವತ್ಸರಕ್ಕೆ 2 ದಿನ ತೀರ್ಥಯಾತ್ರೆ ಹೋಗುತ್ತೇವೆ. ಹೀಗೆ 2 ನಾವು ಸರಿಯಾಗಿ ಪಾಲನೆ ಮಾಡಿಬಿಟ್ರೆ, ನಾವು ಸರಿವಾರದೊತ್ತು ಒಂದಿನ ಅಭ್ಯಂಗನ ಸ್ನಾನ ಮಾಡಿಬಿಟ್ರೆ, ನಾವು ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರುವಂಥ ವಿಧಿ ನಿಷೇಧಗಳನ್ನು ಸರಿಯಾಗಿ ನಾವು ಪಾಲನೆ ಮಾಡಿಬಿಟ್ರೆ ಶರೀರವೂ ಸ್ವಸ್ಥವಾಗಿರುತ್ತೆ, ತನ್ಮೂಲಕ ಮನಸ್ಸು ಸ್ವಸ್ಥವಾಗಿರುತ್ತೆ, ಆತ್ಮಲಾಭವೂ ಏರ್ಪಡುತ್ತದೆ. ಆದ್ದರಿಂದ ಊರಿನ ಜನರೆಲ್ಲ ಕ್ಷೇಮವಾಗಿರುತ್ತಾರೆ ಎಂದು ಹೇಳಿದ ತಕ್ಷಣ ಆ ವೈದ್ಯನಿಗೆ ತುಂಬ ಆಶ್ಚರ್ಯವಾಗಿಬಿಡುತ್ತೆ. ಇನ್ನು ರೋಗಿಷ್ಠರೇ ಇಲ್ಲಿರುವಂತಹ ಊರಿನಲ್ಲಿ ನಾವಿದ್ದೇನು ಪ್ರಯೋಜನ ಅಂತ ಹೊರಟು ಬಿಡ್ತಾನೆ. ಆ ಊರಿನಲ್ಲೊಬ್ಬ ಇದ್ದಂತಹ ಒಬ್ಬ ಸುನಂದ ಎಂದು ಕರೆಯಲ್ಪಡುವ ವ್ಯಕ್ತಿ, ಆ ವ್ಯಕ್ತಿಯು ತೀರ್ಥಯಾತ್ರೆಗೋಸ್ಕರ ಹೊರಡ್ತಾನೆ. ಅವನು ತೀರ್ಥಯಾತ್ರೆ ಒಂದು ಕ್ಷೇತ್ರಕ್ಕೆ ಹೋಗ್ತಾನೆ. ಆ ಕ್ಷೇತ್ರದಲ್ಲಿ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ. ಆ ಕ್ಷೇತ್ರ ಮಹಾತ್ಮ್ಯವನ್ನೆಲ್ಲ ಕೇಳ್ತಾರೆ. ಅಲ್ಲಿರುವಂತಹ ಊರಿನ ಜನರೆಲ್ಲ ಈ ಸುನಂದ ಎಂದು ಕರೆಯಲ್ಪಡುವಂತಹ ಈ ಭಕ್ತನಿಗೆ
ಆ ಲಕ್ಷ್ಮೀದೇವಿ ಅವಳ ವೈಶಿಷ್ಟ್ಯತೆ ಏನು, ಈ ಕ್ಷೇತ್ರ ಯಾವ ರೀತಿ ಉಂಟಾಯಿತು ಇತ್ಯಾದಿಗಳನ್ನೆಲ್ಲ ತಿಳಿಸ್ತಾರೆ. ಆಗ ಆ ಸುನಂದ ಆ ಒಂದು ದಿನ ರಾತ್ರಿ ಅದೇ ಕ್ಷೇತ್ರದಲ್ಲಿದ್ದು ಮಾರನೇ ದಿನ ನಾವು ಹೊರಡಬೇಕು ಎಂದು ತಾನು ಸಂಕಲ್ಪ ಮಾಡ್ತಾನೆ. ಆ ಊರಿನ ಜನರೆಲ್ಲ ಮಾತ್ರ ಅದಕ್ಕೆ ತಡೀತಾರೆ. ನೋಡು, ನೀನು ಎಷ್ಟೇ ಹೊತ್ತು ಬೇಕಾದರೂ ಈ ಊರಿನಲ್ಲಿರು, ಆದರೆ ರಾತ್ರಿ ಮಾತ್ರ ಈ ಊರಿನಲ್ಲಿ ಯಾವುದೇ ಕಾರಣಕ್ಕೂ ತಂಗಬೇಡ. ಅದರಲ್ಲೂ ನೀನು ತಂಗಬೇಕಾದ್ರೆ ಅಲ್ಲಿ ಒಂದು ಛತ್ರ ಇದೆ, ಆ ಛತ್ರದಲ್ಲಿ ಮಾತ್ರ ನೀನು ತಂಗೋದಕ್ಕೆ ಸಾಧ್ಯ. ಒಂದು ದಿನ ರಾತ್ರಿಯೂ ನೀನು ವಾಸವಾಗಿರಬಾರದು, ಅದರಲ್ಲಿ ಆಪತ್ತಿದೆ, ನೀನಲ್ಲಿ ಇರಬೇಡ ಎಂದು ಎಷ್ಟೇ ಊರಿನ ಜನರು ಹೇಳಿದಾಗ ಈ ಸುನಂದ ಹೇಳ್ತಾನೆ, ನನಗೆ ಎಷ್ಟೇ ಆಪತ್ತು ಬಂದರೂ ಕಾಪಾಡೋದಕ್ಕೆ ಪರಮಾತ್ಮ ಇದ್ದಾನೆ, ಅವನ ಮೇಲೆ ವಿಶ್ವಾಸವಿದೆ. ನಾನು ಒಂದು ರಾತ್ರಿ ಇಲ್ಲಿ ತಂಗೋದ್ರಿಂದ ನನಗೇನು ಆಪತ್ತು ಸಂಭವಿಸೋದಿಲ್ಲ, ನನಗೆ ಭಗವಂತನ ಮೇಲೆ ಭರವಸೆ ಇದೆ, ನನ್ನ ದೇವರು ಯಾವುದೇ ಕಾಲದಲ್ಲೂ ರಕ್ಷಣೆ ಮಾಡ್ತಾನೆ, ಆದ್ದರಿಂದ ನೀವು ತಡೆಯಬೇಡಿ ಎಂದು ಹೇಳಿ ಇವನು ಆ ಒಂದು ದಿನ ರಾತ್ರಿ ಆ ಒಂದು ಛತ್ರದಲ್ಲಿ ವಾಸವಾಗಿರ್ತಾನೆ. ವಾಸ್ತವಿಕವಾಗಿ ಆ ಛತ್ರದಲ್ಲಿ ಒಬ್ಬ ದೆವ್ವ ಓಡಾಡ್ತಾ ಇದ್ದಾನೆ ಅಂತ ಊರಿನಲ್ಲಿ ಮಾತು. ಆದರೆ ಮಾರನೇ ದಿನ ಇವನಿಗೇನು ಆಗಲಿಲ್ಲ, ಇವನು ವಾಪಸ್ಸು ಬಂದ, ಇವನು ಹೊರಡ್ತಾ ಇದ್ದಾನೆ ಆ ಊರು ಬಿಟ್ಟು. ಆ ಊರಿನ ಜನರೆಲ್ಲ ಓಡೋಡಿ ಬಂದು ಈ ಸುನಂದ ಎಂದು ಕರೆಯಲ್ಪಡುವಂಥ ಇವನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿ ತಾವು ಮಹಾತ್ಮರು ಅಂತ ಹೇಳ್ತಾರೆ. ಆಗ ಸುನಂದ ಹೇಳ್ತಾನೆ, ನೀವು ಏತಕ್ಕೋಸ್ಕರ ಹೀಗಿದ್ದೀರಿ? ನಿನ್ನೆ ರಾತ್ರಿ ನಾನು ಅಲ್ಲಿರೋದಕ್ಕೆ ತಡೆದ್ರಿ, ಇವತ್ತು ಬಂದರೆ ನಮಸ್ಕಾರ ಮಾಡ್ತೀರಿ, ಏನಾಗಿದೆ, ಏನು ನಡೀತು, ಅದರಲ್ಲಿ ಏನಿದೆ ಅಂತ ಕೇಳಿದಾಗ ಆ ಊರಿನ ಜನರು ಹೇಳ್ತಾರೆ, ನಮ್ಮ ಊರಿನಲ್ಲಿ ಒಬ್ಬ ವ್ಯವಸಾಯಿ ಇದ್ದ, ಅವನ ಹೆಸರು ಭೀಮಮುಖ ಎಂದು ಹೇಳಿ. ಅವನು ಹೊಲದಲ್ಲಿ ಕೆಲಸ ಮಾಡಿ ಅವನ ಮನೆಗೆ ಹೊರಡಬೇಕಾದ್ರೆ ದಾರಿ ಮಧ್ಯದಲ್ಲಿ ಒಬ್ಬ ಮುದುಕ ಇದ್ದ. ಆ ಮುದುಕನಿಗೆ ಹಾವು ಕಚ್ಚಿತು. ಅವನು ಆ ಹಾವು ವಿಷವೇರಿ ಕಚ್ಚಿದ ನಂತರ ವಿಲ ಅಂತ ಒದ್ದಾಡ್ತಾ ಇದ್ದ. ಅವನಷ್ಟು ಒದ್ದಾಟ ಮಾಡಬೇಕಾದ್ರೆ ಕಾಪಾಡಿ ಕಾಪಾಡಿ ಅಂತ ಕಿರಿಸ್ತಾ ಇದ್ದ. ಈ ಭೀಮಮುಖ ಎಂದು ಕರೆಯಲ್ಪಡುವಂತಹ ವ್ಯವಸಾಯಿ ಅಷ್ಟು ತತ್ತರಿಸ್ತಾ ಇರಬೇಕಾದ್ರೂ ಆ ಮುದುಕ ಇವನು ರಕ್ಷಣೆಗೆ ಅಂತ ಹೋಗಲೇ ಇಲ್ಲ. ಆ ಸಮಯದಲ್ಲಿ ಒಂದು ಹದ್ದು ಬಂತು, ಆ ಒಂದು ಮುದುಕನನ್ನು ಹೊತ್ಕೊಂಡು ಹೋಗ್ತಾ ಇತ್ತು. ಹೊರಡಬೇಕಾದ್ರೂ ಕಾಪಾಡಿ ಅಂತ ಕೇಳಿಕೊಂಡ ಮುದುಕ ಈ ಭೀಮಮುಖನೆಂಬ ವ್ಯವಸಾಯಿ ಅವನನ್ನು ಕಾಪಾಡೋದಕ್ಕೆ ಹಿಂಜರಿದ. ಅವನ ಕೈಲಾದರೂ ಸಹ ನಾವು ದಾರಿ ಮಧ್ಯೆ ಎಷ್ಟೋ ಒಂದು ಅಪಘಾತಗಳನ್ನು ನೋಡ್ತೇವೆ. ಆ ಸಮಯದಲ್ಲಿ ಪ್ರಾಣಕ್ಕೋಸ್ಕರ ಕಷ್ಟಪಡ್ತಾ ಇರ್ತಾರೆ ಜನ. ಆ ಸಮಯದಲ್ಲಿ ನಾವು ಹೋಗಿ ಕಾಪಾಡದೆ ಹೋದರೆ ನಮ್ಮಲ್ಲಿರುವಂಥ ಮಾನವತ್ವ ಅನ್ನೋದೇ ಸತ್ತೋಗುತ್ತೆ ನೋಡಿ. ಆ ಸಮಯಕ್ಕೆ ಸರಿಯಾಗಿ ಒಬ್ಬ ಮಹರ್ಷಿ ಬರ್ತಾನೆ. ಅವನು ನೋಡ್ತಾನೆ, ಆ ಹತ್ತು ಹೊತ್ಕೊಂಡು ಹೋಗ್ತಾ ಇರಬೇಕಾದ್ರೂ ಕಣ್ಣು ಮುಂದೆ ಇಷ್ಟೊಂದು ಅಪಘಾತ ನಡೀತಾ ಇರಬೇಕಾದ್ರು, ಒಬ್ಬ ಮನುಷ್ಯ ಕಷ್ಟಪಡ್ತಾ ಇರಬೇಕಾದ್ರೆ ಹೋಗಿ ಅವನಿಗೆ ಸಹಾಯ ಮಾಡಬೇಕು ಎಂಬ ಒಂದು ಸಾಮಾನ್ಯ ಮಾನವೀಯತೆ ಕೂಡ ನಿನ್ನನ್ನಿಲ್ಲದ ಕಾರಣ ನೀನು ಎಲ್ಲರನ್ನೂ ತಿನ್ನುವಂಥ, ಎಲ್ಲರ ಮಾಂಸಭಕ್ಷಣ ಮಾಡುವಂತಹ ದೆವ್ವವಾಗುವಂಥ ಶಾಪ ಕೊಟ್ಬಿಡ್ತಾನೆ ಆ ಮಹರ್ಷಿ. ಅವತ್ತಿನಿಂದ ಈ ಭೀಮಮುಖ ಎಂದು ಕರೆಯಲ್ಪಡುವಂತಹ ವ್ಯವಸಾಯಿ ದೆವ್ವವಾಗಿದ್ದು ಬೇರೆ ಊರಿನಿಂದ ಬರುವಂತಹ ಎಲ್ಲ ವ್ಯಕ್ತಿಗಳನ್ನು ತಿಂದು ತೇಗುತ್ತಿದ್ದಾನೆ. ಅವನು ಆ ಛತ್ರದಲ್ಲೇ ಇದ್ದ, ತುಂಬ ಜನರನ್ನು ತಿಂದಿದ್ದಾನೆ, ಆದರೆ ನಿಮ್ಮನ್ನು ಮಾತ್ರ ಅವನು ತಿನ್ನಲಿಲ್ಲ. ಇದಕ್ಕೆ ಕಾರಣ ಏನೋ ಗೊತ್ತಿಲ್ಲ, ನೀವು ಮಹಾತ್ಮರು ಅಂತ ಊರಿನ ಜನ ಹೇಳ್ತಾರೆ. ಆಗ ಆ ಸುನಂದ ಹೇಳ್ತಾನೆ, ನನ್ನ ಹತ್ತಿರವೇ ಅವನು ಬರಲಿಲ್ಲ. ಅದಕ್ಕೆ ಕಾರಣ ಏನು ಅಂದರೆ, ನಾನು ಭಗವದ್ಗೀತೆಯಲ್ಲೂ ಬರುವಂತಹ ವಿಶ್ವರೂಪಾಧ್ಯಾಯವನ್ನು ನಾನು ಸ್ಮರಣೆ ಮಾಡ್ತಾ ಇದ್ದೆ. ಆದ್ದರಿಂದ ಅವನು ನಮ್ಮ ಹತ್ರ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾರು ವಿಶ್ವರೂಪ ಅಧ್ಯಾಯವನ್ನು ಧ್ಯಾನ ಮಾಡ್ತಾರೋ, ಯಾರು ವಿಶ್ವದಲ್ಲಿ ನೆಲೆಸಿರುವಂತಹ ಪರಮಾತ್ಮನನ್ನು ಸ್ಮರಿಸುತ್ತಾರೋ ಅವರಿಗೆ ಯಾವ ದೆವ್ವ ಕಾಟಗಳು ಇರೋದಿಲ್ಲ, ಯಾವ ರಾಕ್ಷಸನೂ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಅವನು ಹೇಳಿದ ತಕ್ಷಣ ಸುನಂದ ಅವನು ಕಾಲು ಯಾರು ಹಿಡ್ಕೊಂಡು ಎಳೆಯೋ ಥರ ಅವನಿಗನ್ನಿಸ್ತು. ಕೆಳಗಡೆ ನೋಡ್ತಾನೆ, ಯಾರು ಆ ದೆವ್ವ, ಅವನು ಭೀಮಮುಖ ಎಂಬ ಅವನ ದೆವ್ವ ಬಂದು ಕಾಲು ಹಿಡ್ಕೊಂಡಿದ್ದಾನೆ. ಸ್ವಾಮಿ, ನಾನು ಈ ರೀತಿ ತುಂಬ ಕೆಟ್ಟ ಒಂದು ಜನ್ಮವನ್ನು ನಾನು ಪಡ್ಕೊಂಡಿದ್ದೇನೆ, ಇದರಿಂದ ನನಗೆ ವಿಮೋಚನೆಯನ್ನು ತಾವು ದಯಪಾಲಿಸಬೇಕು. ತಮ್ಮಂತಹ ಮಹಾತ್ಮರ ಪಾದಸ್ಪರ್ಶವೇರ್ಪಟ್ಟರೆ, ತಮ್ಮಂತಹ ಉತ್ತಮರ ಆಶೀರ್ವಾದ ಬಲದಿಂದ ಕೆಟ್ಟ ಜನ್ಮಗಳು ನಾಶವಾಗುತ್ತದೆ. ನಾನು ದೆವ್ವವಾಗಿದ್ದೀನಿ, ಈ ಒಂದು ಅವಸ್ಥೆಯಿಂದ ನನ್ನನ್ನು ಬಿಡುಗಡೆ ಮಾಡಿ, ನನ್ನನ್ನು ಕಾಪಾಡಿ ಎಂದು ಅದನ್ನು ಕೇಳಿಕೊಂಡಿದ್ದ ತಕ್ಷಣ ಈ ಸುನಂದ ಎಂದು ಕರೆಯಲ್ಪಡುವಂತಹ ಆ ಮಹರ್ಷಿ, ಆ ಒಂದು ವ್ಯಕ್ತಿ ಅವನ ಮೇಲೆ ತೀರ್ಥವನ್ನು ಸಿಂಪಡಿಸ್ತಾನೆ. ತೀರ್ಥ ಪ್ರೋಕ್ಷಣೆ ಮಾಡಬೇಕಾದ್ರೆ ಸ್ಥವಿಷ್ಠಾಯ ನಮಃ ಎಂದು ಹೇಳಿ ಪರಮಾತ್ಮನ ನಾಮಾನುಸಂಧಾನವನ್ನು ಮಾಡುತ್ತಾನೆ. ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 53ನೇ ಶ್ರೀನಾಮ ಈ ಸ್ಥವಿಷ್ಠ ಎಂಬುದು. ಇದನ್ನು ಹೇಳಿ ಅವನು ಪ್ರೋಕ್ಷಣೆ ಮಾಡಿದ ತಕ್ಷಣ ಆ ಅವಸ್ಥೆ ಬಿಟ್ಟು ಹೋಯಿತು. ಅವನು ಸಾಧಾರಣ ಮನುಷ್ಯನಾಗಿ ಬಂದು, ವ್ಯವಸಾಯಿಯಾಗಿ ಬಂದು ನಮಸ್ಕಾರ ಮಾಡ್ದ ಎಂದು ಒಂದು ಚರಿತ್ರೆ. ಇದರಿಂದ ನಮಗೇನು ಗೊತ್ತಾಗುತ್ತೆ, ಸವಿಷ್ಠ ಅಂತ ಹೇಳಿದ ತಕ್ಷಣ ಶಾಪ ವಿಮೋಚನೆ ಆಯ್ತಲ್ಲ ಅಂತ ಹೇಳಿದರೆ, ಈ ಸ್ಥೂಲ ರೂಪವಾಗಿರುವಂತಹ ಪ್ರಪಂಚದಲ್ಲಿ, ಆಕಾಶದಲ್ಲಿ, ಭೂಮಿಯಲ್ಲಿ ಹೇಗೆ ಪ್ರಹ್ಲಾದ ಉರ್ವ್ಯಾಮ ಸುಧಕೇಸ್ತಿ ಅಂತ ಹೇಳಿದ್ರು, ನಾವು ಕಂಡ ಕಡೆಯಲ್ಲಿ ಎಲ್ಲ ಕಡೆಯಲ್ಲೂ
ಅಂತರ್ಯಾಮಿಯಾಗಿ ನೆಲೆಸಿರುವಂತಹವನು ಪರಮಾತ್ಮನೊಬ್ಬನೇ. ಅವನು ವಿಶ್ವವನ್ನು ಧರಿಸುತ್ತಿದ್ದಾನೆ. ಆದ್ದರಿಂದ ಅವನನ್ನು ಸ್ಥವಿಷ್ಟ ಎಂಬ ನಾಮದ ಮೂಲಕ ವಿಷ್ಣು ಸಹಸ್ರನಾಮ ಕೊಂಡಾಡುತ್ತದೆ ಎಂಬ ತತ್ವವನ್ನು ಯಾರು ತಿಳ್ಕೊಳ್ತಾರೋ ಅವರನ್ನು ಸರ್ವಾವಸ್ಥೆಗಳಲ್ಲೂ ಪರಮಾತ್ಮ ಕಾಪಾಡುತ್ತಾನೆ. ತನ್ನ ಸಂಕಲ್ಪಾನುಸಾರವಾಗಿ ತಾನು ಬದಲಾಗುತ್ತಾನೆ. ಸ್ಥೂಲ ರೂಪದಲ್ಲಿ ತಾನು ಬದಲಾಗುವಂತಹ ಪರಮಾತ್ಮನು ನೋಡಿ, ಆಯಾಯ ಸಮಯಕ್ಕೆ ಸರಿಯಾಗಿ ಅವನು ನರಸಿಂಹನಾಗಿಯೂ ವಾಮನನಾಗಿಯೂ ಪರಶುರಾಮನಾಗಿಯೂ ಎಲ್ಲ ಅವತಾರಗಳನ್ನು ಮಾಡುವವನಾಗಿಯೂ ಸಕಲ ದೇವತೆಗಳನ್ನು ತಾನು ಧರಿಸುವವನಾಗಿ ನೋಡಿ. ವಿಶ್ವರೂಪಾಧ್ಯಾಯದಲ್ಲಿ ದೇವರ ಚಿತ್ರಪಟ ನಾವು ನೋಡ್ತೀವಿ. ಸಾಮಾನ್ಯವಾಗಿ ನಮ್ಮ ಮನಸ್ಸಿಗೆ ನಿಲ್ಲಬೇಕು ಅನ್ನೋದಕ್ಕೋಸ್ಕರ ಆ ಚಿತ್ರಪಟ, ಆದರೆ ವಾಸ್ತವಿಕವಾಗಿ ನಾವು ವರ್ಣನೆ ನೋಡಿದ್ರೆ ವಿಶ್ವರೂಪವನ್ನು ಕಲ್ಪನೆ ಮಾಡೋದಕ್ಕೂ ಸಾಧ್ಯವಿಲ್ಲ. ಅರ್ಜುನ ಎಲ್ಲ ಕಡೆ ಸರ್ವತಃ ಪಾಣಿಪಾದಂ ತತ್ ಎಂದು ಹೇಳಿ ಎಲ್ಲ ಕಡೆ ಭಗವಂತ ವ್ಯಾಪಕವಾಗಿರೋದನ್ನು ಗಮನಿಸ್ತಾನೆ. ಆದರೆ ನಾವು ಪಟದಲ್ಲಿ ಏನು ನೋಡ್ತೀವಿ, ಅರ್ಜುನ ಒಂದು ಕಡೆ ಇರ್ತಾನೆ, ಕೃಷ್ಣ ಒಂದು ಕಡೆ ಇರ್ತಾನೆ, ವಿಶ್ವರೂಪ ಧರಿಸಿದಂಥ ಪರಮಾತ್ಮ ಒಂದು ಕಡೆ ಇರ್ತಾನೆ. ಇದು ನಮ್ಮ ಕಲ್ಪನೆ, ನಮ್ಮ ಮನಸ್ಸಿಗೆ ಇಳೀಲಿ ಅನ್ನೋದಕ್ಕೋಸ್ಕರ ಈ ಒಂದು ಪಟ. ಆದರೆ ವಾಸ್ತವಿಕವಾಗಿ ಸಕಲ ದಿಕ್ಕುಗಳಲ್ಲೂ ಪರಮಾತ್ಮ ವ್ಯಾಪಿಸಿರೋದನ್ನು ಅರ್ಜುನ ದರ್ಶನ ಮಾಡ್ತಾನೆ. ಅದು ನಿಜವಾದ ವಿಶ್ವರೂಪ. ಅದನ್ನು ನಾವು ಗಮನಿಸಿದ್ರೆ ಎಲ್ಲ ದೇವತೆಗಳನ್ನು ದೇವರು ತನ್ನ ಶರೀರದಲ್ಲಿ ಧರಿಸುತ್ತಾನೆ. ಆ ರೀತಿ ಈ ಸ್ಥೂಲ ರೂಪವಾಗಿರುವಂತಹ ಪ್ರಪಂಚವನ್ನು ಧರಿಸಿರುವಂತಹ ಪರಮಾತ್ಮನನ್ನು ಸ್ಥವಿಷ್ಟ ಎಂಬ ಶಬ್ದದ ಮೂಲಕ ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ಶ್ರೀಮತೆ ರಾಮಾನುಜಾಯ ನಮಃ.